भोक्तारं 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 यज्ञतपसां 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 सर्वलोकमहेश्वरं 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 सुहृदं 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 सर्वभूतानां 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 ज्ञात्वा मां ज्ञात्वा मां ज्ञात्वा मां शान्तिमृच्छति 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 भोक्तारं यज्ञतपसां भोक्तारं यज्ञतपसां भोक्तारं यज्ञतपसां सर्वलोकमहेश्वरं 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 सुहृदं सर्वभूतानां सुहृदं सर्वभूतानां सुहृदं सर्वभूतानां ज्ञात्वा मां शान्तिमृच्छति ज्ञात्वा मां शान्तिमृच्छति ज्ञात्वा मां शान्तिमृच्छति भोक्तारं यज्ञतपसां सर्वलोकमहेश्वरं भोक्तारं यज्ञतपसां सर्वलोकमहेश्वरं भोक्तारं यज्ञतपसां सर्वलोकमहेश्वरं सुहृदं सर्वभूतानां ज्ञात्वा मां शान्तिमृच्छति सुहृदं सर्वभूतानां ज्ञात्वा मां शान्तिमृच्छति सुहृदं सर्वभूतानां ज्ञात्वा मां शान्तिमृच्छति भोक्तारं यज्ञतपसां सर्वलोकमहेश्वरं सुहृदं सर्वभूतानां ज्ञात्वा मां शान्तिमृच्छति भोक्तारं यज्ञतपसां सर्वलोकमहेश्वरं सुहृदं सर्वभूतानां ज्ञात्वा मां शान्तिमृच्छति भोक्तारं यज्ञतपसां सर्वलोकमहेश्वरं सुहृदं सर्वभूतानां ज्ञात्वा मां शान्तिमृच्छति ಮನಸ್ಸನ್ನ ಸಮಾಧಿಯಲ್ಲಿಟ್ಕೊಂಡೋನು ಏನನ್ನ ತಿಳಿಬೇಕು? ಸುಮ್ಮನೆ ಮನಸ್ಸು ಸಮಾಧಿ ಸ್ಥಿತಿಯಲ್ಲಿ ಇದೆ ಅಂತ ಅನ್ಕೊಂಡು ಸುಮ್ಮನಾಗ್ಬಿಟ್ರೆ ಆಯ್ತಾ? ಅವನು ಏನನ್ನ ತಿಳ್ಕೋಬೇಕು, ಹೇಗಿರಬೇಕು? ಭಗವಂತ ಹೇಳ್ತಾನೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಆಚಾರ್ಯರು ಭಾಷ್ಯವನ್ನು ಬರೀತಾರೆ, ಭೋಕ್ತಾರಂ ಯಜ್ಞ ತಪಸಾಂ ಯಜ್ಞಾನಾಂ ತಪಸಾಂಚ ಕರ್ತೃರೂಪೇಣ ದೇವತಾರೂಪೇಣ ಚ ಸರ್ವಲೋಕ ಮಹೇಶ್ವರಂ ಸರ್ವೇಷಾಂ ಲೋಕಾನಾಂ ಮಹಾಂತಂ ಈಶ್ವರಂ ಸುಹೃದಂ ಸರ್ವಭೂತಾನಾಂ ಸರ್ವಪ್ರಾಣಿನಾಂ ಪ್ರತ್ಯುಪಕಾರ ನಿರಪೇಕ್ಷತೆಯ ಉಪಕಾರಿಣಂ ಸರ್ವಭೂತಾನಾಂ ಹೃದಯೇಶಯಂ ಸರ್ವಕರ್ಮ ಫಲಾಧ್ಯಕ್ಷಂ ಸರ್ವ ಪ್ರತ್ಯಕ್ಷ ಸಾಕ್ಷಿಣಂ ಮಾಂ ನಾರಾಯಣಂ ಜ್ಞಾತ್ವಾ ಶಾಂತಿಂ ಸರ್ವ ಸಂಸಾರೋಪರತಿಂ ರುಚ್ಛತಿ ಪ್ರಾಪ್ನೋತಿ. ಯಜ್ಞ ತಪಸ್ಸುಗಳ ಕರ್ತೃವಿನ ರೂಪದಿಂದ ದೇವತೆಯ ರೂಪದಿಂದಲೂ ಭೋಕ್ತೃ ಅಂತ ಎಲ್ಲ ಲೋಕಗಳಿಗೂ ದೊಡ್ಡ ಈಶ್ವರ ಅಂತನೂ ಸರ್ವಭೂತಗಳಿಗೂ ಸುಹೃದ ಅಂತನೂ ಎಲ್ಲ ಪ್ರಾಣಿಗಳಿಗೂ ಪ್ರತ್ಯುಪಕಾರವನ್ನ ಬಯಸದೆ ಉಪಕಾರಿಯಾಗಿರ್ತೀನಿ ಅಂತ ಎಲ್ಲ ಪ್ರಾಣಿಗಳ ಹೃದಯದಲ್ಲಿದ್ದುಕೊಂಡು ಎಲ್ಲ ಕರ್ಮಗಳ ಫಲಕ್ಕೂ ಒಡೆಯನಾಗಿ ಎಲ್ಲ ಪ್ರತ್ಯಯಗಳಿಗೂ ಸಾಕ್ಷಿಯಾಗಿದ್ದಾನೆ ಅಂತ ತಿಳಿದು ನಾರಾಯಣನಾದ ನನ್ನನ್ನ ಅರಿತುಕೊಂಡ್ರೆ ಸರ್ವ ಸಂಸಾರ
ಸಂಸಾರದಿಂದಲೂ ಬಿಡುಗಡೆಯನ್ನ ಹೊಂದುತ್ತಾನೆ, ಶಾಂತಿಯನ್ನ ಪಡಿತಾನೆ ಅಂತಾನೆ ಭಗವಂತ. ಯಾವ ಯಜ್ಞವನ್ನ ತಪಸ್ಸುಗಳನ್ನ ಮಾಡ್ತೀವೋ ಆ ಮಾಡುವಾಗ ಕರ್ತೃ ನಾನು ಅಂತ ಅನ್ಕೋಬೇಕು. ಅಂದ್ರೆ ಸರ್ವ ಕಾರ್ಯದಲ್ಲೂ ಭಗವಂತನೇ ಇದ್ದಾನೆ ಅದನ್ನ ತಿಳ್ಕೋಬೇಕು. ಯಾವ ಕೆಲಸವನ್ನ ಮಾಡುವಾಗ ಆ ರೂಪದಿಂದ ಇರಬೇಕು. ಯಜ್ಞ ತಪಸ್ಸುಗಳ ಕರ್ತೃವಿನ ರೂಪದಿಂದ, ಅಲ್ಲಿ ತಪಸ್ಸುಗಳು ಮತ್ತು ಯಜ್ಞಗಳನ್ನ ಮಾಡುವಾಗ ಕರ್ತೃವಿನ ರೂಪ, ದೇವತೆಯ ರೂಪದಿಂದಲೂ ಭೋಕ್ತೃ ಅಂತ. ಎಲ್ಲಾ ಲೋಕಗಳಿಗೂ ದೊಡ್ಡ ಈಶ್ವರ ಅಂತಲೂ, ಸರ್ವಲೋಕಗಳಿಗೂ ಅವರೇ ಒಡೆಯ, ಸರ್ವಭೂತಗಳಿಗೂ ಸುಹೃದ ಅಂತನೂ. ಎಲ್ಲ ಭೂತಗಳಲ್ಲಿ ಅಂದ್ರೆ ಎಲ್ಲ ಪ್ರಾಣಿ ಪಕ್ಷಿ ಕೀಟಾದಿ ಎಲ್ಲವುಗಳಲ್ಲಿ ಸುಹೃದ, ಒಳ್ಳೆ ಹೃದಯವಂತನು ಅಂತನೂ. ಎಲ್ಲ ಪ್ರಾಣಿಗಳಿಗೂ ಪ್ರತ್ಯುಪಕಾರವನ್ನು ಬಯಸದೆ ಉಪಕಾರಿಯಾಗಿರ್ತೀನಿ. ಅಂದ್ರೆ ನಾನು ಒಂದು ಕೆಲಸ ಮಾಡಿದ್ರೆ ಅವ್ರು ಹಾಗೆ ಮಾಡಬಹುದು, ನನಗೆ ಮುಂದೆ ನಾನೇನಾದ್ರೂ ಕೊಟ್ರೆ ಅವ್ರು ಅದಕ್ಕಿಂತ ಹೆಚ್ಚಾಗಿ ಅಥವಾ ಅಷ್ಟಾರು ಕೊಡಬಹುದು ನನಗೆ ಅನ್ನೋ ಆಸೆ ಇಲ್ಲದೆ, ಪ್ರತ್ಯುಪಕಾರದ ಆಸೆ ಇಲ್ಲದೆ, ಅದನ್ನ ಬಯಸದೆ ಉಪಕಾರಿಯಾಗಿರ್ತೀನಿ ಅಂತ ಎಲ್ಲ ಪ್ರಾಣಿಗಳ ಹೃದಯದಲ್ಲಿದ್ದುಕೊಂಡು ಎಲ್ಲ ಕರ್ಮಗಳ ಫಲಕ್ಕೂ ಒಡೆಯನಾಗಿ ಎಲ್ಲ ಪ್ರತ್ಯಯಗಳಿಗೂ ಸಾಕ್ಷಿಯಾಗಿರೋನೆಂದು ನಾರಾಯಣನನ್ನ, ಅಂದ್ರೆ ನಾರಾಯಣನಾದ ನನ್ನನ್ನ ಅರ್ಥಕೊಂಡ್ರೆ ಅಂತಾನೆ ಭಗವಂತ. ಅಂದ್ರೆ ಏನೇ ಕೆಲಸವನ್ನ ಮಾಡು, ಏನೇ ನೋಡು, ಏನೇ ತಗೋ, ಏನಾದ್ರೂ ಮಾಡು, ನೀನು ಯಾವ ಯಾವ ಕರ್ಮಗಳನ್ನ ಮಾಡ್ತಿರ್ತೀಯೋ ಅಲ್ಲೆಲ್ಲವೂ ನಾನೇ, ಅಂದ್ರೆ ನಾರಾಯಣನೇ ಇದ್ದಾನೆ ಅಂತ ತಿಳಿಬೇಕು. ಭಗವಂತ ಹೇಳ್ಕೊತಾ ಇದ್ದಾನೆ, ನಾನೇ ಇದೀನಿ ಅಂತ ತಿಳ್ಕೋಬೇಕು ನೀನು. ಆ ಅರಿವು ನಿನ್ನಲ್ಲಿ ಇದ್ದಾಗ ಸರ್ವ ಸಂಸಾರದಿಂದಲೂ ಬಿಡುಗಡೆಯನ್ನ ಹೊಂದುತ್ತೀಯ ಅಂತಾನೆ. ಹಾಗೆ ಮನಸ್ಸನ್ನ ಅಷ್ಟು ದೃಢವಾಗಿ ಇಟ್ಕೊಂಡಾಗ ಫಲಾಪೇಕ್ಷೆ ಇರೋದೇ ಇಲ್ವಲ್ಲ. ಫಲಾಪೇಕ್ಷೆ ಅಂದ್ರೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎರಡೂ ನಮಗಿದಾಕಲ್ಲ. ಆ ಭಯ ಇರೋದೇ ಇಲ್ಲ. ಏನಾದ್ರೂ ಕೆಟ್ಟದಾಗ್ಬಿಟ್ರೆ, ನಾನೇನಾದ್ರೂ ತಪ್ಪು ಮಾಡ್ಬಿಟ್ರೆ, ಕೆಲಸ ಸರಿಯಾಗಿ ಮಾಡಬೇಕು, ಆ ದೃಢ ಮನಸ್ಸಿನಿಂದ ಮಾಡಬೇಕು, ಆ ಆಸಕ್ತಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಆ ಕೆಲಸ ಮಾಡಿದಾಗ ಈ ಕೆಲಸ ನಿನಗೆ ಅಂತ ಬಿಟ್ಟು ಬಿಡಬೇಕು ಪರಮಾತ್ಮನಿಗೆ. ಹಾಗೆ ಬಿಟ್ಟಾಗ ನಮಗೆ ಇನ್ನೇನೋ ಆಗ್ಬಿಡತ್ತಲ್ಲ, ನಾವು ತಪ್ಪು ಮಾಡಿದ್ವಾ ಅನ್ನೋ ಚಿಂತೆಯೇ ಬರೋದಿಲ್ಲ. ಅದ್ ಯಾವಾಗ ಬರಲ್ವೋ ಎಲ್ಲದರಿಂದಲೂ ನಮಗೆ ಬಿಡುಗಡೆ ದೊರಕ್ತಾ ಹೋಗುತ್ತೆ. ಆಗ ಮನಸ್ಸಿಗೆ ಶಾಂತಿ ಆಗತ್ತೆ, ಶಾಂತಿ ದೊರಕತ್ತೆ. ಎಲ್ಲವೂ ಭಗವಂತನಿಗೆ ಬಿಟ್ಟ ಮೇಲೆ ಇನ್ನೇನು ಬೇಕಿದೆ? ಯಾವುದೂ ಬೇಡ. ಆಗ ಒಂದು ನೆಮ್ಮದಿ ಮನಸ್ಸಿನಲ್ಲಿ. ಏನೂ ಇಲ್ಲ, ಅದೇನು ಭಗವಂತ ಏನು ಕೊಡ್ತಾನೋ ಹಾಗಾಗ್ಲಿ, ಅವನು ಏನು ಕೊಟ್ಟರೂ ಅನುಭವಿಸೋದು, ಶಾಂತಿಯನ್ನ ಪಡಿತಾನೆ ಅಂತ ಹೇಳ್ತಾನೆ ಭಗವಂತ. ಇಲ್ಲಿಗೆ 5ನೆಯ ಅಧ್ಯಾಯ ಸುಸಂಪನ್ನವಾಯಿತು. ನಾಳೆಯಿಂದ 6ನೆಯ ಅಧ್ಯಾಯದ ಶ್ಲೋಕವನ್ನ ಶ್ರವಣ ಮಾಡೋಣ. ನಮಸ್ಕಾರ.